ಮನೆಯಲ್ಲಿ ನಿಮಗೆ ರೈಸ್ ಐಟಮ್ಸ್ ಎಲ್ಲ ಬೇಜಾರಾಗಿದ್ರೆ ಒಮ್ಮೆ ಈ ಮಸಾಲ ಗೀ ರೈಸ್ನ ಟ್ರೈ ಮಾಡಿ. ನಿಮ್ಮ ಮನೆಯಲ್ಲಿರೋರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಪದೇ ಪದೇ ಇದನ್ನೇ ಮಾಡು ಅಂತ ಹೇಳ್ತಾರೆ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಲಾಸ್ಟ್ ತನಕನೂ ನೋಡಿ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಚೈತ್ರ ಕಿಚನ್. ನಾನಿವತ್ತು ಮಸಾಲ ಗೀ ರೈಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮಸಾಲ ಗೀ ರೈಸ್ ಮಾಡೋದಕ್ಕೆ ನಾನು 2 ಲೋಟದಷ್ಟು ತೆಂಗಿನ ಹಾಲನ್ನ ರುಬ್ಬಿ ಅದರಲ್ಲಿ ಹಾಲು ತೆಗೆದು ಇಟ್ಕೊಂಡಿದ್ದೀನಿ. 5 ಹಸಿಮೆಣಸಿನ್ಕಾಯಿ, 2 ಗೆಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚಿನಷ್ಟು ಶುಂಠಿ, ಪಲಾವ್ ಮಸಾಲೆಗಳು, ಗೋಡಂಬಿ, 1 ಕಟ್ಟು ಪುದೀನ ಸೊಪ್ಪು, 1 ಕಟ್ಟು ಕೊತ್ತಂಬರಿ ಸೊಪ್ಪು, 2 ಮೀಡಿಯಂ ಸೈಜ್ ಈರುಳ್ಳಿ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಬೇಡ. ಮೊದಲಿಗೆ ಮಸಾಲ ಗೀ ರೈಸ್ ಮಾಡೋಕ್ಕೆ ಒಂದು ಮಸಾಲ ರೆಡಿ ಮಾಡ್ಕೋಬೇಕು. ಅದಕ್ಕೆ ನಾನು 5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ತೊಗೊಳ್ಳಿ. ಖಾರ ಜಾಸ್ತಿ ತಿನ್ನೋರಾದರೆ ಇನ್ನೂ ಜಾಸ್ತಿ ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ನೋಡಿ, 1 ಮುಷ್ಟಿಯಷ್ಟು ಬೆಳ್ಳುಳ್ಳಿ, ಸೇಮ್ ಹಂಗೇನೆ 1 ಇಂಚಿನಷ್ಟು ಶುಂಠಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು, ಇದಿಷ್ಟನ್ನು ಒಂದು ಪೇಸ್ಟ್ ಮಾಡ್ಕೊಬರ್ತೀನಿ. ಈಗ ಮಸಾಲ ಗೀ ರೈಸ್ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಮಸಾಲ ಗೀ ರೈಸ್ ಮಾಡೋದಕ್ಕೆ ನಾನು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ಕುಕ್ಕರ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಗೀ ರೈಸ್ ಅಂದಮೇಲೆ ತುಪ್ಪ ಹಾಕಿದ್ರೆ ಟೇಸ್ಟ್ ಚೆಂದ ಅಲ್ವಾ? ನಾನು ಅದರಿಂದ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ 4 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಎಣ್ಣೆ ಮತ್ತು ತುಪ್ಪ 2 ಕಾದಿದೆ. ಪಲಾವ್ ಸ್ಪೈಸಸ್ಗಳು ಹಾಕ್ಕೊಳ್ಳಿ. ಬಿರಿಯಾನಿಗೆ ಹಾಕ್ತಿರಲ್ಲ ಅದೇನೆ ಸೇಮು. ನಾನು ಈ ಮಸಾಲೆ ಗೀ ರೈಸ್ನ 6 ಜನಕ್ಕೆ ಮಾಡ್ತಾ ಇದ್ದೀನಿ. ನೋಡಿ, ಒಂದು 5 ರಿಂದ 6 ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಎಲ್ಲ ತುಪ್ಪದಲ್ಲೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, 2 ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಗೀ ರೈಸ್ಗೆ ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಮಸಾಲ ಗೀ ರೈಸು ವೆಜ್ಜವ್ರಿಗೂ ಆಗುತ್ತೆ, ನಾನ್ ವೆಜ್ಜವ್ರಿಗೂ ಆಗುತ್ತೆ. ವೆಜ್ ತಿನ್ನೋರಾದರೆ ಇದಕ್ಕೆ ವೆಜಿಟೇಬಲ್ ಕುರ್ಮಾ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನ್ ವೆಜ್ ತಿನ್ನೋರಾದರೆ ಇದು ಮಟನ್ ಸಾಂಬಾರು ಮತ್ತು ಚಿಕನ್ ಸಾಂಬಾರು ಎಲ್ಲದ್ರ ಜೊತೆಗೂ ಒಂದೊಳ್ಳೆ ಚೆನ್ನಾಗಿರುತ್ತೆ, ಒಂದೊಳ್ಳೆ ಕಾಂಬಿನೇಷನ್ನು. ನೀವು ಮಾಮೂಲಿ ಪ್ಲೈನ್ ಗೀ ರೈಸ್ ಎಲ್ಲ ತಿಂದಿರ್ತೀರ, ಒಂದ್ಸಲ ಈ ಥರ ಮಸಾಲ ಗೀ ರೈಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ಮಸಾಲ ಗೀ ರೈಸಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಏನಂದರೆ, ನಾನು ಮಸಾಲೆಗಳನ್ನ ರುಬ್ಬೋದಕ್ಕೆ ಏನು ತೋರಿಸ್ತೆ ಅದಷ್ಟು ಎಣ್ಣೆಯಲ್ಲಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈರುಳ್ಳಿ ಕಲರ್ ಎಲ್ಲ ಚೆನ್ನಾಗಿ ಚೇಂಜ್ ಆಗಿದೆ. ಈ ಟೈಮಲ್ಲಿ ನಾನು ನೋಡಿ ತೋರಿಸಿದ್ನಲ್ಲ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಈ 3 ಚೆನ್ನಾಗಿ ಪೇಸ್ಟ್ ಮಾಡ್ಕೊಬಂದಿದ್ದೀನಿ. ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಹಸಿ ಹೋದ್ರೇನೆ ಈ ಮಸಾಲೆ ಗೀ ರೈಸಲ್ಲಿ ಚೆನ್ನಾಗಿ ಟೇಸ್ಟ್ ಕೊಡೋದು. ಇವಾಗ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ನಾನು 1.5 ಲೋಟದಷ್ಟು ತೆಂಗಿನ ಹಾಲು ತಗೊಂಡಿದ್ದೀನಿ, ಫ್ರೆಶ್ ಆಗಿರೋದು. 3 ಲೋಟ ಅಕ್ಕಿಗೆ ನಾನು 1.5 ಲೋಟದಷ್ಟು ತೆಂಗಿನ ಹಾಲು ತಗೊಂಡಿದ್ದೀನಿ. ಇನ್ನು ಮಿಕ್ಕಿದ್ನ ನೀರು ಸೇರಿಸ್ಕೊಳ್ತೀನಿ. ಬೇಕಾದ್ರೆ ನೀವು ಫುಲ್ ತೆಂಗಿನ ಹಾಲಲ್ಲೇ ಮಾಡ್ಬೋದು. ನಾನು ನೀರು ಮತ್ತು ತೆಂಗಿನ ಹಾಲು 2 ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದಕ್ಕೆ ಇನ್ನೇನು ಎಕ್ಸ್ಟ್ರಾ ಮಸಾಲೆಗಳು, ಗರಂ ಮಸಾಲೆ, ಚಿಲ್ಲಿ ಪೌಡರು, ಇನ್ನು ಯಾವುದೇ ರೀತಿ ಮಸಾಲೆಗಳು ಬೇಡ. ನಾನು ತೋರಿಸಿರೋಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಒಳ್ಳೆ ಟೇಸ್ಟ್ ಇರೋ ಅಂತಹ ಗೀ ರೈಸ್ ಮಾಡ್ಕೋಬೋದು. ಮಸಾಲ ಗೀ ರೈಸು ನೋಡಿ, ಇದು ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ. ಈ ಟೈಮ್ಗೆ ನಾನು ತೆಂಗಿನ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ರೆಡಿ ಇದ್ರೆ ಒಂದು 10 ನಿಮಿಷಕ್ಕೇನೆ ಮಾಡ್ಬಿಡ್ಬೋದು. ನೋಡಿ, ನಾನು ಮತ್ತೆ ಈ ಕಡೆ ನೀರು ಕಾಯಕ್ಕೆ ಇಟ್ಕೊಂಡಿದ್ದೆ. ಇನ್ನು 2 ಲೋಟ ಬಿಸಿನೀರು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಮಾಮೂಲಿ ಮನೆಯಲ್ಲಿ ಊಟ ಮಾಡೋ ಅಂಥ ಅಕ್ಕಿನೇ 3 ಲೋಟ ತೊಳೆದು ಇಟ್ಕೊಂಡಿದ್ದೀನಿ. ಇದಕ್ಕೇನು ಬಾಸುಮತಿ ಅಕ್ಕಿ ಬೇಕು ಏನಿಲ್ಲ. ಮನೇಲಿ ಯಾವ್ದು ಅಕ್ಕಿ ಯೂಸ್ ಮಾಡ್ತೀರೋ ಅದೇ ಅಕ್ಕಿಲೇ ಮಾಡ್ಬೋದು. ಒಂದು ಸ್ವಲ್ಪ ನೀರನ್ನ ಕಮ್ಮಿ ಇಟ್ಕೊಂಡು ಉದ್ದುದ್ರಾಗಿ ಮಾಡಿಕೊಂಡ್ರೆ ಅಷ್ಟೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದೊಂದು ಕುದಿ ಬಂದರೆ ಅಕ್ಕಿ ಸೇರಿಸ್ಕೊಂಡ್ರೆ ಮಸಾಲ ಗೀ ರೈಸ್ ರೆಡಿ. ಇದೊಂದು ಕುದಿ ಬಂದ್ಬಿಡ್ಲಿ. ಈ ಟೈಮಲ್ಲಿ ನೀವು ಉಪ್ಪು ಎಲ್ಲ ಸರಿಯಾಗಿದೆ ಅಂತ ಚೆಕ್ ಮಾಡಿಕೊಡಿ. ನೋಡಿ, ಕುದಿ ಬರ್ತಾ ಇದೆ, ಉಪ್ಪೆಲ್ಲ ಕರೆಕ್ಟಾಗಿದೆ. ಈ ಟೈಮಲ್ಲಿ ಅಕ್ಕಿ ಸೇರಿಸ್ಕೊಳ್ತೀನಿ. ನೋಡಿ, ನೀರು ಎಲ್ಲ ಕಡಿಮೆ ಎಲ್ಲ ಹಾಕೊಂಡಿದ್ದೀನಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಇವಾಗ ಇದನ್ನು ಕುಕ್ಕರ್ ಲಿಡ್ನ ಹಾಕಿ 1 ವಿಷಲ್ ಹೊಡಿಸ್ಕೊಂಡ್ರೆ ಮಸಾಲ ಗೀ ರೈಸ್ ರೆಡಿ. ಇವಾಗ ಇದು ಒಂದು ಕುದಿ ಬಂದ್ಬಿಡ್ಲಿ. ನೋಡಿ, ಇವಾಗ ಎಲ್ಲ ಕಡೆ ಕುದಿ ಬರ್ತಾ ಇದೆ. ಇವಾಗ ಕುಕ್ಕರ್ ಲಿಡ್ನ ಸೇರಿಸಿ 1 ವಿಷಲ್ ಹೊಡಿಸ್ಕೊಳ್ತೀನಿ. ಇದು 1 ವಿಷಲ್ ಆಗಿ ತಣ್ಣಗಾಗಲಿ. ನೋಡಿದ್ರಲ್ಲ ಈ ಮಸಾಲ ಗೀ ರೈಸ್ ಮಾಡೋದು ಹೇಗೆ ಅಂತ. ನೀವು ಮಾಮೂಲಿ ಗೀ ರೈಸ್ ಎಲ್ಲ ಮಾಡಿರ್ತೀರಾ, ಒಮ್ಮೆ ಈ ಮಸಾಲೆ ಗೀ ರೈಸ್ನ ಮಾಡಿ ನೋಡಿ. ಮಕ್ಕಳಿಂದ ಹಿಡಿದು ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ.
ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿಯೊಂದಿಗೆ. ನಾನು ನಿಮ್ಮ ಚೈತ್ರ ಕಿಚನ್.